ಕೆಪಿಎಸ್ಸಿಯಲ್ಲಿ ಅಧ್ಯಕ್ಷರಿಂದ ಅಕ್ರಮ ನೇಮಕಾತಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಶಿವಶಂಕರಪ್ಪ ವಿಚಾರದಲ್ಲಿ ಸರ್ಕಾರ ಖಡಕ್ ನಿರ್ಧಾರವನ್ನು ತೆಗೆದುಕೊಂಡಿದೆ. ಸಾಹುಕಾರ್ಗೆ ಹೈಕೋರ್ಟ್ ರಿಲೀಫ್ ಕೊಟ್ಟಿದೆ. ಸರ್ಕಾರ ಕೌಂಟರ್ ಅಟ್ಯಾಕ್ ಮಾಡಿದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಮರು ನೇಮಕ ಬೆನ್ನಲ್ಲೇ ಸರ್ಕಾರದಿಂದ ಖಡಕ್ ನಡೆಯನ್ನ ತೆಗೆದುಕೊಳ್ಳಲಾಗಿದೆ. ಕೆಪಿಎಸ್ಸಿಯಲ್ಲಿ ಅಧ್ಯಕ್ಷರಿಂದ ಅಕ್ರಮ ನೇಮಕಾತಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಶಿವಶಂಕರಪ್ಪ ವಿಚಾರದಲ್ಲಿ ಸರ್ಕಾರ ಖಡಕ್ ನಿರ್ಧಾರವನ್ನ ತೆಗೆದುಕೊಂಡಿದೆ. ಸಾಹುಕಾರಿಗೆ ಹೈಕೋರ್ಟ್ ರಿಲೀಫ್ ಅನ್ನು ಕೊಟ್ಟಿತ್ತು ನಿನ್ನೆ. ಈಗ ಸರ್ಕಾರ ಕೌಂಟರ್ ಅಟ್ಯಾಕ್ ಮಾಡಿದೆ. ಇಲ್ಲಿ ಶಿವಶಂಕರಪ್ಪ ಸಾಹುಕಾರ್ ಮರು ನೇಮಕ ಬೆನ್ನಲ್ಲೇ ಸರ್ಕಾರದಿಂದ ಖಡಕ್ ನಡೆಯನ್ನ ತೆಗೆದುಕೊಳ್ಳಲಾಗಿದೆ. ಶಿವಶಂಕರಪ್ಪ ವಿಚಾರ ಮತ್ತೆ ಕ್ಯಾಬಿನೆಟ್ ಅಂಗಳಕ್ಕೆ ಧುಮುಕಿದೆ. ಶಿವಶಂಕರಪ್ಪ ಅಮಾನತು ಶಿಫಾರಸ್ಸಿಗೆ ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಮಾಡಲಾಗಿದೆ. ಕ್ಯಾಬಿನೆಟ್ನಲ್ಲಿ ಅಮಾನತು ವಿಷಯವನ್ನ ಮಂಡಿಸೋಕೆ ಚಿಂತನೆಯನ್ನ ಕೂಡ ಮಾಡಲಾಗಿದೆ. ಅಮಾನತು ಶಿಫಾರಸನ್ನ ಮಾಡಿ ರಾಜ್ಯಪಾಲರಿಗೆ ರವಾನೆಯನ್ನ ಮಾಡಲಾಗುತ್ತೆ ಕ್ಯಾಬಿನೆಟ್ನಲ್ಲಿ. ಹಾಗಾಗಿ ಶುಕ್ರವಾರ ನಡೆಯಲಿರುವ ಕ್ಯಾಬಿನೆಟ್ ಮೀಟಿಂಗ್, ಇದರಲ್ಲಿ ಶಿವಶಂಕರಪ್ಪ ಸಾಹುಕಾರ್ ಅವರನ್ನ ನೇಮಕಾತಿ ಮಾಡಬೇಕು ಅಂತ ತೆಗೆದುಕೊಂಡಿದೆಯಲ್ಲ, ನಿರ್ಧಾರವನ್ನ ಬಿಡಬೇಕು, ಅವರನ್ನ ಅಮಾನತುಗೊಳಿಸಬೇಕು ಅಂತ ಕ್ಯಾಬಿನೆಟ್ನಲ್ಲಿ ಡಿಸ್ಕಸ್ ಮಾಡಲಾಗಿದೆ. ನಾವು ಗಮನಿಸಿದ್ವಿ, ಇಲ್ಲಿ ಸ್ವಜನ ಪಕ್ಷಪಾತ, ತಮ್ಮ ಸ್ವಂತ ಮಕ್ಕಳಿಗೆ ಫೇಕ್ ಡಾಕ್ಯುಮೆಂಟ್ ಮಾಡಿಕೊಟ್ಟು ಸರ್ಕಾರದಲ್ಲಿ ಕೆಲಸ ಕೊಡಿಸೋದಾಗಿರ್ಬೋದು, ಮತ್ತೊಂದು ಕಡೆಗೆ ಕೆಪಿಎಸ್ಸಿಯಲ್ಲಿ ಅಕ್ರಮ ನೇಮಕಾತಿ, ಹಾಗೆ ಮತ್ತೊಂದು ಕಡೆಗೆ ಪಶು ವೈದ್ಯಕೀಯ ನೇಮಕಾತಿ, ಇಷ್ಟೂ ಹಗರಣಗಳನ್ನ ಮಾಡಿ ಆ ಹಗರಣದಲ್ಲಿ ಸಿಕ್ಕಿಬಿದ್ದಿರುವಂತಹ ಶಿವಶಂಕರಪ್ಪ ಸಾಹುಕಾರ್ ಅವರಿಗೆ ಸಂಬಂಧಪಟ್ಟಂತೆ ನಿನ್ನೆ ಕರ್ನಾಟಕ ಮಾತ್ರವಲ್ಲ, ಅಹಮದಾಬಾದ್ ಕೂಡ ಸೇರಿ 21 ಕಡೆಗಳಲ್ಲಿ ಇಡಿ ರೇಡ್ ಮಾಡುತ್ತೆ. ಸೊ ಅವರಿಗೆ ಸಂಬಂಧಪಟ್ಟಂತ ಎಲ್ಲ ಡಾಕ್ಯುಮೆಂಟ್ಸು, ಅತಿಯಾದ ಹೆಚ್ಚಿನ ಆಸ್ತಿ ಎಲ್ಲವನ್ನ ನಿನ್ನೆ ಲೆಕ್ಕ ಮಾಡ್ತಾ ಇರುವಂತಹ ವಿಚಾರದಲ್ಲಿ ನೋಡಿ, ಅವರು ನೇರವಾಗಿ ಸಿಕ್ಕಾಕೊಂಡಿದ್ದಾರೆ, ಸಿಕ್ಬಿದ್ದಿದ್ದಾರೆ. ಅದರ ಮಧ್ಯದಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಹೈಕೋರ್ಟ್ ಅವರಿಗೆ ರಿಲೀಫ್ ಕೊಡುತ್ತೆ. ಹಾಗಿದ್ರೆ ಯಾವ ತರದ ಷಡ್ಯಂತ್ರವನ್ನ ಇಲ್ಲಿ ನಡೆಸಿರಬಹುದು ಅಂತ ಹೇಳಿ ಈಗ ಈ ಒಂದು ಹೈಕೋರ್ಟ್ ಅವರಿಗೆ ಕೊಟ್ಟಂತಹ ಒಂದು ರಿಲೀಫ್ ನ ಮಧ್ಯೆ ಸರ್ಕಾರ ಅವರಿಗೆ ಖಡಕ್ ನಿರ್ಧಾರ ತೆಗೆದುಕೊಂಡಿದೆ. ಏನಂತ ಹೇಳಿದೆ ಸರ್ಕಾರ? ಹೇಳಿರೋದು ಸಾಹುಕಾರ್ಗೆ ಹೈಕೋರ್ಟ್ ರಿಲೀಫ್ ಕೊಟ್ಟಿರೋದು, ಆದ್ರೆ ಸರ್ಕಾರ ಇದಕ್ಕೆ ಕೌಂಟರ್ ಅಟ್ಯಾಕ್ ಮಾಡಿದೆ. ಇವರ ಮರು ನೇಮಕ ಬೆನ್ನಲ್ಲೇ ಸರ್ಕಾರದ ನಡೆಯನ್ನ ಎಲ್ಲರೂ ಶ್ಲಾಘಿಸಬೇಕಾಗಿದೆ. ಶಿವಶಂಕರಪ್ಪ ಅವರ ವಿಚಾರವನ್ನ ಮತ್ತೆ ಕ್ಯಾಬಿನೆಟ್ ಅಂಗಳಕ್ಕೆ ಇಡಲಾಗಿದೆ. ಕ್ಯಾಬಿನೆಟ್ ಅಂಗಳದಲ್ಲಿ ಎಲ್ಲರೂ ಕೂಡ ಡಿಸ್ಕಸ್ ಮಾಡಿದ್ದಾರೆ. ನೋಡಿ, ಮೂರು ಕಡೆ ಹಗರಣಗಳನ್ನ ಮಾಡಿ ಸಿಕ್ಕಾಕೊಂಡು ಬಿದ್ದಿದ್ದಾರೆ. ಇಡಿ ದಾಳಿ ಮಾಡುತ್ತೆ. ಕೋಟ್ಯಾಂತರ ರೂಪಾಯಿ ಅಕ್ರಮ ಎಸಗಿದ್ದಾರೆ. ನೇಮಕಾತಿ ಹಗರಣದಲ್ಲಿ ತಗ್ಲಾಕೊಂಡಿದ್ದಾರೆ. ಸ್ವಜನ ಪಕ್ಷಪಾತ, ಮಕ್ಕಳಿಗೆ ಫೇಕ್ ಡಾಕ್ಯುಮೆಂಟ್ ಮಾಡಿಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಹೈಕೋರ್ಟ್ ಅದ್ ಹೆಂಗ್ ರಿಲೀಫ್ ಕೊಡುತ್ತೆ? ಸರ್ಕಾರದಲ್ಲಿ ಇರೋರು ನಾವು ಇವತ್ತು ಇಂತಹ ಸರ್ಕಾರದಲ್ಲಿ ಇರುವಂತ ಇವರನ್ನ ನಾವು ಮುಂದೆ ಬಿಟ್ರೆ ನಾಳೆ ಮತ್ತೊಬ್ರು ನಮ್ಮನ್ನ ಪ್ರಶ್ನೆ ಮಾಡ್ತಾರೆ. ಆಲ್ರೆಡಿ ಸರ್ಕಾರಕ್ಕೆ ಇರುವಂತಹ ಹೆಸರನ್ನ ನಾವು ನೋಡ್ತಾ ಇದೀವಿ. ಆಲ್ರೆಡಿ ಈಗ ವಿರೋಧ ಪಕ್ಷ ನಮ್ಮನ್ನ ಎಗ್ಗಿಳಿದ ಮಾತಾಡ್ತಾ ಇದೆ, ಮೊಸರಲ್ಲ ಕಂದು ಅಂತ ಹೇಳ್ಬಿಟ್ಟು ಹುಡುಕ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಾವು ಅವರನ್ನ ಈ ಸಂದರ್ಭದಲ್ಲಿ ಬಿಟ್ಟಿವಿ ಅಂತ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಸರ್ಕಾರದ ವಿರುದ್ಧ ಕೆಟ್ಟ ಹೆಸರು ಬರುತ್ತೆ. ಹಾಗಾಗಿ ಕ್ಯಾಬಿನೆಟ್ ನಲ್ಲಿ ಈ ವಿಚಾರವನ್ನ ನಾವು ಎತ್ತೋಣ. ಅದಂಗೆ ಶಿವಶಂಕರಪ್ಪ ಸಾಹುಕಾರ್ ಅವರಿಗೆ ರಿಲೀಫ್ ಕೊಡ್ತು ಹೈಕೋರ್ಟ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ರಾಜ್ಯಪಾಲರ ಹತ್ರ ನೇರವಾಗಿ ಮಾತನಾಡೋಣ ಅಂತ ಹೇಳ್ಬಿಟ್ಟು ಕ್ಯಾಬಿನೆಟ್ ನಲ್ಲಿ ಅಮಾನತು ವಿಷಯವನ್ನ ಮಂಡಿಸೋಕೆ ಚಿಂತನೆಯನ್ನ ಕೂಡ ಮಾಡಲಾಗಿದೆ. ಹಾಗಾಗಿ ಅಮಾನತು ಶಿಫಾರಸನ್ನ ಮಾಡಿ ರಾಜ್ಯಪಾಲರಿಗೆ ನೇರವಾಗಿ ನಾವು ರವಾನೆಯನ್ನ ಮಾಡ್ತೀವಿ ಅಂತಲೂ ಕೂಡ ಕ್ಯಾಬಿನೆಟ್ ನಲ್ಲಿ ಡಿಸ್ಕಸ್ ಆಗಿದೆ. ಹೀಗಾಗಿ ಶುಕ್ರವಾರ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ. ಅದರಲ್ಲಿ ಸಾಹುಕಾರ್ಗೆ ಸಂಬಂಧಪಟ್ಟಂತ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನ ಹೈಕೋರ್ಟ್ ತೆಗೆದುಕೊಂಡಿರುವಂತಹ ನಿಲುವನ್ನ ರಾಜ್ಯ ಸರ್ಕಾರ ಪ್ರಶ್ನೆ ಮಾಡಿ ಮತ್ತೆ ಕೊಟ್ಟಿರುವ ನೇಮಕಾತಿಯನ್ನ ವಾಪಸ್ ತೆಗೆದು ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸದ್ಯ ಈಗ ಕ್ಯಾಬಿನೆಟ್ ನಲ್ಲಿ ಮೀಟಿಂಗ್ ಆಗಿದೆ. ಹಾಗಾಗಿ ಶುಕ್ರವಾರ ನೇರವಾಗಿ ರಾಜ್ಯಪಾಲರ ಹತ್ರ ಕ್ಯಾಬಿನೆಟ್ ಹೋಗುತ್ತೆ ಎನ್ನುವ ಮಾಹಿತಿ ಗೊತ್ತಾಗ್ತಾ ಇದೆ.